ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಮಾಡೋಕೆ ಹೊರಟಿರೋ ರೆಸಿಪಿ ಬಂದು ಹೈದ್ರಾಬಾದಿ ದಮ್ ಬಿರಿಯಾನಿ. ಅದಕ್ಕೊಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆನಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಮೊಸರು, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಚಿಲ್ಲಿ ಪೌಡರ್, ಹಳದಿ ಪೌಡರ್, ಧನಿಯಾ ಪೌಡರ್, ಬಿರಿಯಾನಿ ಮಸಾಲ, ಉಪ್ಪು ಮತ್ತು ನಿಂಬೆಹಣ್ಣು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕಲಸಾದ್ಮೇಲೆ 1 ಅವರ್ ಫ್ರಿಜ್ಜಲ್ಲಿ ಹಿಡಿಯೋದಂಗೆ. ಆಮೇಲೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ಟಾರು ಮತ್ತು ನಿಂಬೆಹಣ್ಣಿನ ರಸ, ಸಾಯಿ ಜೀರಾ 3 ಹಾಕ್ಕೊಂಡಿದ್ದೀನಿ ಮಸಾಲ ಐಟಮ್ಸ್. ಅದು ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೀರು ಕುದೀತಿದೆ. ಅದಕ್ಕೆ ನಾನು 1.5 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಬಾಸುಮತಿ ರೈಸು ಕುದೀತಾ ಇದೆ ಇವಾಗ ಚೆನ್ನಾಗಿ. ಅದು ಒಂದು 50 ಭಾಗ ಕುಕ್ ಆಗಬೇಕು. ನಂದು 50 ಭಾಗ ಆಗಿದೆ ಕುಕ್ಕು. ಅದಕ್ಕೆ ನಾನು ಇವಾಗ ಬಸಿತಾ ಇದ್ದೀನಿ. ಅದನ್ನ ಬಸ್ಬಿಟ್ಟು ಅದನ್ನ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಅದರೊಳಗೆ ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದು ಒಂದು 75 ಭಾಗ ಬೇಯಬೇಕು ಚೆನ್ನಾಗಿ. ಅದು 75 ಭಾಗ ಬೇಯಲಿ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಆದರೆ ಬೆಂದಿದೆ ಅಂತ ಅರ್ಥ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟರೆ ಬೆಂದಿದೆ ನೋಡಿ ಇವಾಗ. ಇದಕ್ಕೆ ನಾನು ಆವಾಗಲೇ ಬಸ್ತಿಟ್ಕೊಂಡಿದ್ನಲ್ವ ರೈಸು, ಅದನ್ನು ಮೇಲೆ ಹಾಕ್ಕೊಳ್ತಿದ್ದೀನಿ. ರೈಸ್ನ ನೀಟಾಗಿ ಫುಲ್ ಹರಡ್ದಂಗೆ ಎಲ್ಲ ಹಾಕೋಬೇಕು. ಹರಡಿ ಹಾಕೋಬೇಕು. ನಾನಿವಾಗ ಎಲ್ಲನೂ ರೈಸ್ ಎಲ್ಲ ಹಾಕೋತಿದ್ದೀನಿ. ನಂದು ಇವಾಗ ಫುಲ್ ಆಗ್ತಾಯಿದೆ. ಇದು ರೈಸು ಜಾಸ್ತಿ ಆಗಿದೆ ಸ್ವಲ್ಪ, ಅದರಿಂದ ಪಾತ್ರೆಗೆ ಫುಲ್ ಆಗ್ತಾಯಿದೆ. ಇವಾಗ ಫುಲ್ಲು ನಾನು ಎಲ್ಲ ರೈಸ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಮತ್ತು ಪುದೀನ, ಕೊತ್ತಂಬರಿ ಮತ್ತು ಸ್ವಲ್ಪ ಒಂದು 2 ಸ್ಪೂನ್ ತುಪ್ಪ, ಇನ್ನೂ ಸ್ವಲ್ಪ ನಂದು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ ಇತ್ತಲ್ವ ಅದು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಫುಲ್ಲು ಕಮ್ಮಿ ಊರಿನಲ್ಲಿ ಇಡೀ 15 ನಿಮಿಷ ಕಮ್ಮಿ ಊರಿನಲ್ಲಿ ಇಟ್ಟರೆ ಆಗಿರುತ್ತೆ. ನೋಡಿ ಫೈನಲಿ ನಂದು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ. ಆವಾಗಲೇ ಬಾಸುಮತಿ ರೈಸ್ ಎಲ್ಲ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ. ಅದು ಜಾಸ್ತಿ ತಿರುಗ್ಸೋಕೆ ಹೋಗ್ಬಾರ್ದು. ಬಿಸಿನಲ್ಲಿ ಜಾಸ್ತಿ ತಿರುಗಿಸಿದ್ರೆ ರೈಸ್ ಎಲ್ಲ ಒಡೆಯುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿರುಗಿಸ್ಬೇಕು, ಇಲ್ಲಾಂದರೆ ರೈಸ್ ಎಲ್ಲ ಒಡೆದೋಗುತ್ತೆ. ನೋಡಿ ಆರಿದ ಮೇಲೆ ನಾನು ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಟೇಸ್ಟೂ ಚೆನ್ನಾಗಿತ್ತು. ಇದೇ ಥರ ನಿಮ್ಮ ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.